ಈ ಲೆಟರ್ನ ನಾನು ಬರ್ದಿಲ್ಲ. ಹಾಗಾದ್ರೆ ನನ್ನ ರೂಮಲ್ಲಿ ಹೇಗೆ ಸಿಕ್ತು? ನಿಮ್ಮ ಅಪ್ಪನೇ ಸುಮ್ಮನ ಮೇಲೆ ಆರೋಪ ಮಾಡಕ್ ಬರ್ದಿರ್ಬೇಕು. ಹೇ ಕೇಸ್ವಪ್ಪ ಅಂತವ್ರಲ್ಲ ಬಿಡು. ಇಲ್ಲ ಬರ್ದಿರ್ಬೋದು. ಮಗನ್ ಯಾಕೆ ವ್ಯಾಮೋಹ ಅಲ್ವಾ, ಅದಕ್ಕೆ ಅವನೇ ಬರ್ದಿರ್ಬೋದು. ಲೈ ಸಚಿನು, ಇನ್ನೊಂದ್ಕಿಂತ ಫೋನ್ ಸ್ಟಾಪ್ ಮಾಡ್ಕೊಬಿಡಕಲ್ಲ. ನೀನು ಕಾಣ್ತಿಲ್ಲ ಅಂತ ನಾವುಗಳೆಲ್ಲ ದಿಗಿಲ್ ಬಿದ್ದಿದ್ವಿ. ಲೇ ಮಗ, ಲೆಟ್ರ್ ವಿಷಯ ಬಿಡು ಮಗ. ಮೊದಲು ನೀನು ನೆನ್ನೆಯಿಂದ ಎಲ್ಗೆ ಹೋಗಿದ್ದೆ, ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ಅದನ್ನ ಹೇಳು. ಯಾಕೋ ಯಾರ ಹತ್ರನೂ ಮಾತಾಡಕ್ಕೆ ಮನ್ಸಿರ್ಲಿಲ್ಲ ಪುಷಿ, ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಲಾಂಗ್ ರೈಡ್ಗೆ ಹೋಗಿದ್ದೆ. ಅಲ್ಲ ಕಣಪ್ಪ, ನೀನು ಮಾಡಿದ ತೆಪ್ಪಿಗೆ ನಿಮ್ಮ ಅಪ್ಪಯ್ಯ ಬಂದು ಮನೆ ತವ ಯೋಟೆಲ್ಲ ಬೋದ್ ಹೋದ್ರು. ಸಾರಿ ಮಾ, ನನ್ನ ಕ್ಷಮಿಸ್ಬಿಡಿ. ಇನ್ನು ಮುಂದೆ ನನ್ನಿಂದ ಯಾವ ತೊಂದರೆನೂ ಆಗಲ್ಲ. ನಾನು ಈ ಊರನ್ನೇ ಬಿಟ್ಟು ಹೋಗ್ತಾ ಇದ್ದೀನಿ. ಏನು ಹೇಳ್ತಿದ್ಯಾ? ಹೌದು ಕಂಟಿ ಅಣ್ಣ, ಬೇಕಾದವ್ರಿಗೆ ನಾವು ಬೇಡವಾದಾಗ ಇರೋ ಜಾಗ ಉಸಿರು ಕಟ್ಸತ್ತೆ. ನಾನು ನಾರ್ತ್ ಇಂಡಿಯಾಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡಿ ಸಚಿನ್, ನೀವು ಎಲ್ಲಿಗಾದರೂ ಹೋಗಿ, ಆದರೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಪೇರೆಂಟ್ಸಿಗೆ ಹೇಳಿ. ಅವ್ರು ಮತ್ತೆ ಬಂದು ನ್ಯೂಸೆನ್ಸ್ ಮಾಡಿದ್ರೆ ನಾನು ಲೀಗಲ್ ಆ್ಯಕ್ಷನ್ ತಗೋಬೇಕಾಗತ್ತೆ. ಇವನೊಬ್ಬ ಅವನ ಹುಡುಗಿ ಬಗ್ಗೆ ಅವನ್ ತವನೇ ಹೇಳ್ತವನೆ. ಇಲ್ಲೇ ಇದ್ದು ಒಬ್ಳಿಗೋಸ್ಕರ ಇಬ್ರು ಕಿತ್ತಾಡೋಂಗಾಗ್ಲಿ ಅಂದ್ರೆ ಜೂನ್ ಬೇರೆ ಊರ್ ಬಿಟ್ಟು ಹೋಯ್ತೀನಿ ಅಂತ ಹೇಳ್ತಾವನಲ್ಲ. ಸಚಿನ್, ನೀನ್ ನಿಜವಾಗ್ಲೂ ಊರ್ ಬಿಟ್ಟು ಹೋಗ್ತಿದ್ಯಾ? ಹೌದು ಸ್ನೇಹಕ್ಕ, ಇಲ್ಲಿದ್ಕೊಂಡು ನಿಮಗೆಲ್ಲ ತೊಂದರೆ ಕೊಡಕ್ಕೆ ನಂಗೆ ಇಷ್ಟ ಇಲ್ಲ. ಲೇ ಹಂಗಲ್ಲಕ್ಕಲ್ಲ, ನೀನು ಹೋದ್ರೆ ಸುಮ. ಸುಮಾ, ನನ್ನಿಂದ ನಿನ್ನ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ನನ್ನ ಕ್ಷಮಿಸ್ಬಿಡು. ಎಲ್ಲರೂ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಐ ಆಮ್ ಸಾರಿ.